ಶಾಸಕರಿಗೆ ಜೀವ ಬೆದರಿಕೆ. ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿಗೆ ಬೆದರಿಕೆ ಹಾಕಲಾಗಿದೆ. ಕೆಡಿಪಿ ಸಭೆಯಲ್ಲೇ ಗಂಭೀರ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಶಾಸಕ. ಸಚಿವ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿತ್ತು. ಸಚಿವರು, ಶಾಸಕರು, ಅಧಿಕಾರಿಗಳ ಸಮ್ಮುಖದಲ್ಲೇ ವಿಚಾರ ಪ್ರಸ್ತಾಪ ಆಗಿದೆ. ಜಮೀನು ಕಬಳಿಕೆ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟದ ಪರಿಣಾಮ ಕಬಳಿಕೆ ಆಗಿದ್ದ 800 ಎಕರೆ ವಾಪಸ್ ಹಿನ್ನೆಲೆಯಲ್ಲಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ತಮ್ಮ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಮಾಹಿತಿ ನೀಡಲಾಗಿದೆ. ಸುಮಾರು 2500 ಎಕರೆ ಭೂ ಕಬಳಿಕೆ ಬಗ್ಗೆ ಶಾಸಕರಿಂದ ಆರೋಪ. ಹೊಗೆ ಹಾಕಿಸುವುದಾಗಿ ಮಾತನಾಡಿದ್ದಾರೆ ಅಂತ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಸಮಯ ಬಂದಾಗ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಕೂಡ ಹೇಳಿಕೆ ನೀಡಿದ್ದಾರೆ. ಅದೇ ಹೊಸ ವಿಚಾರ ಏನಲ್ಲ, ನಾನು ಅದನ್ನು ಮುಚ್ಚಿಟ್ಟಿದೆ. ಭಾಳಷ್ಟು ಜನ ಈ ವಿಚಾರದಲ್ಲಿ ತಮ್ಮದೇ ಆದಂಥ ಒಂದು ತೀರ್ಮಾನದಲ್ಲಿದ್ದಾರೆ. ಬಟ್ ಅದಕ್ಕೆಲ್ಲ ನಾನು ಎದುರೋನೂ ಅಲ್ಲ, ಅಂಜೋನೂ ಅಲ್ಲ, ಪ್ರಶ್ನೆ ಬೇರೆ. ನಾನೇನು ಅದಕ್ಕೋಸ್ಕರ ಇದು ಮಾಡೋದಲ್ಲ. ಅವ್ರು ಹೇಗೆ ಏನೇನು ಮಾತಾಡಿದ್ದಾರೆ ಮತ್ತೊಂದು ಅದೆಲ್ಲ ನನ್ನ ಹತ್ರ ಒಂದು ದಾಖಲೆ ಇದೆ. ಸೂಕ್ತ ಸಮಯದಲ್ಲಿ ಅದನ್ನೆಲ್ಲ ಬಿಡುಗಡೆ ಮಾಡ್ತೀನಿ, ಪ್ರಶ್ನೆ ಬೇರೆ. ಅದಕ್ಕೆ ನಾನೇನು ಬೇರೆ ವಿಚಾರ. ಆದರೆ ಒಂದು ನಿರೂಪಣೆ ಆಗಿದೆ. ನಾನು ಏನು ಆರೋಪ ಮಾಡಿದ್ದೆ ಅದನ್ನು ಜಿಲ್ಲಾ ಮತ್ತು ರಾಜ್ಯದ ತಂಡ ತನಿಖೆ ಮಾಡಿ ಭೂಗಳ್ತನ ಆಗಿರೋದನ್ನ ಒಂದು ಹಂತಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿರೂಪಣೆ ಮಾಡಿಲ್ಲ. ಒಂದು 50% ಹತ್ರಕ್ಕಾರು ಬಂದಿದ್ದಾರೆ. ಇನ್ನೂ ಇದೆ, ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ ಕಥೆಗಳು ಇದ್ದಾವೆ. ಪೌತಿ ಖಾತೆಗಳ ವಿಚಾರಗಳು, ಇದು ಪೌತಿ ಆಗಿರೋರ ಜಮೀನುಗಳು ಕೂಡ ಖಾತೆ ಹೋಗಿದ್ದಾವೆ. ಆ ಥರದ್ದು ಇನ್ನೂ ನಾನು ಅದನ್ನು ಬಿಡೋದಿಲ್ಲ. ಅದ್ರ ಪೂರ್ಣ ದಡ ಮುಟ್ಸೋ ತನಕ ನಾನಂತೂ ಸುಮ್ಮನೆ ಕೂರೋದಿಲ್ಲ. ಈಗ ಪೂರ್ಣ ಪ್ರಮಾಣ ಟೋಟಲ್ ಮಾಡೋದಕ್ಕೆ ಅದನ್ನು ನಿರೂಪಣೆ ಆದಮೇಲೆ ಮಾತಾಡಬೇಕು. ನನಗೆ ದೂರುಗಳು ಬಂದ ಆಧಾರದ ಮೇಲೆ ಹಲವಾರು ಪ್ರಕರಣಗಳು, ಇದೇನು ಒಂದೆರಡಲ್ಲ, ಈಗ ಸಿಕ್ಕಿರೋದೇ 800 ಎಕರೆ ಆದಮೇಲೆ ನಾನು ಆರೋಪ ಮಾಡಿದ್ದು 2500 ಎಕರೆಗೆ. ಅದರಲ್ಲಿ ಜಿನಿಯನ್ ಎಷ್ಟು ಅಥವಾ ನಿಜವಾಗ್ಲೂ ಫೇಕ್ ಎಷ್ಟು ಅನ್ನೋಂಥದ್ದು ಇತ್ಯರ್ಥ ಆಗಬೇಕಲ್ಲ. ಒಂದು ಅಂಶ ನಾನು ಹೇಳ್ತಾ ಇರ್ತಕ್ಕಂಥದ್ದು, 800 ಎಕರೆ ಸಿಕ್ಕಿರ್ತಕ್ಕಂಥದ್ದು ಸತ್ಯ ಆಗಿದೆ. ಈಗ ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ತನಿಖೆ ಇನ್ನೂ ಮುಗ್ದಿಲ್ಲ. ಈ ಹಂತದಲ್ಲಿ ನಾನು ಬೇರೆ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಯಾವುದು ಅದು ಕೆಲವೊಂದು ಇದರಲ್ಲಿ ನಾನು ಇವಾಗ ಅದನ್ನು ಹೇಳೋದು ಸರಿಯಲ್ಲ. ಎಲ್ಲಿ ಮಾತಾಡಿದರೆ, ಹೇಗೆ ಮಾತಾಡಿದರೆ, ಅಥವಾ ಯಾವ ಮೆಸೇಜಲ್ಲಿದೆ, ಅದೆಲ್ಲ ನಾನು ಸೂಕ್ತ ಸಂದರ್ಭದಲ್ಲಿ ಮಾತಾಡ್ತೀನಿ. ಈಗ ಈ ಸಕಾಲ ಅಲ್ಲ ಅಂತ ನಾನು ಸುಮ್ಮನೆ ಅದನ್ನು ಈಗ ಯಾಕೆ ನಾನು ಮಾತಾಡಲಿ. ನಾನು ಆ ದಿನಕ್ಕೆ ನಾನು ಪ್ರಕಟ ಮಾಡ್ತೀನಿ. ನೋಡಿ, ಒಂದಂತೂ ತಿಳ್ಕೊಳ್ಳಿ, ನಾನೊಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕ ವಲಯದಲ್ಲಿದ್ದಾಗಿ ಈ ಥರದವೆಲ್ಲ ಸರ್ವೇ ಸಾಮಾನ್ಯ ಇದೆ. ಆದರೆ ನನಗೆ ಅದಕ್ಕೆ ಅಂಜೋನೂ ಅಲ್ಲ, ಅಳ್ಕೋನೂ ಅಲ್ಲ, ಮತ್ತೊಂದು ಅಲ್ಲ. ನಾನು ಸಾರ್ವಜನಿಕ ಮಹತ್ವವನ್ನು ಎತ್ತಿಡಿದಿರ್ತಕ್ಕಂಥದ್ದು, ಸರ್ಕಾರಿ ಆಸ್ತಿ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ. ಇದರಲ್ಲಿ ನನ್ನ ಮೇಲೆ ಇಲ್ಲ ಸಲ್ಲದ ಏನೇನೋ ಆರೋಪಗಳೆಲ್ಲ ಬರ್ತಾ ಇದ್ದಾವೆ. ಬರಲಿ, ನನಗೇನು ಅದಕ್ಕೆ ನಾಜ್ಯದಿಲ್ಲ. ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಸೇವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಶಶಿಕುಮಾರ್, ಇಲ್ಲಿ ಅಧಿಕಾರದಲ್ಲಿ ಇರುವ, ಉನ್ನತ ಸ್ಥಾನಮಾನದಲ್ಲಿರುವಂಥ ಶಾಸಕರಿಗೆ ಜೀವ ಬೆದರಿಕೆ ಬರುತ್ತೆ ಅಂತ ಅಂದಾಗ ಸಹಜವಾಗಿಯೇ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹಾಗಿದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಭೂಗಳರ ಹಾವಳಿ ಹೆಚ್ಚಾಗಿದೆ ಅಂತ, ಇದಕ್ಕೆ ಕಂಪ್ಲೇಂಟ್ ಏನಾದರೂ ಕೊಡ್ತಾರಂತೋ ಅಥವಾ ಇದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ತಾರಂತೋ, ಏನೇನು ಚರ್ಚೆ ಆಗ್ತಾ ಇದೆ? ನಿತಿ, ಏನು ಆ ರಾಜ್ಯದಲ್ಲಿ ಭೂಗಳ್ಳರ ಹಾವಳಿ ಎಷ್ಟಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದು. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಭೂಗಳ್ಳರ ಹಾವಳಿ ಹೆಚ್ಚಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಖಾತೆ ಮಾಡಿಸ್ಕೊಳ್ತಕ್ಕಂಥದ್ದು, ಕಬಳಿಸುವಂತ ಕಾರ್ಯಕ್ರಮ ನಿರಂತರವಾಗಿ ಸಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಮಳವಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ PM ನರೇಂದ್ರ ಸ್ವಾಮಿ ಅವರು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಮಳವಳ್ಳಿ ಕ್ಷೇತ್ರದ ಒಂದರಲ್ಲೇ ಫಾರೆಸ್ಟ್ ಲ್ಯಾಂಡ್ ಇರ್ಬೋದು, ಮತ್ತೆ ಏನು ಸರ್ಕಾರಿ ಲ್ಯಾಂಡ್ಗಳು ಸುಮಾರು 2,500 ಎಕರೆಗೂ ಕೂಡ ಹೆಚ್ಚು ಭೂಮಿಯನ್ನ ಭೂಗಳ್ಳರು ಅಕ್ರಮವಾಗಿ ಖಾತೆಯನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಮತ್ತೆ ಸರ್ಕಾರಕ್ಕೆ ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ಸದನದಲ್ಲೂ ಕೂಡ ಹೋರಾಟವನ್ನ ಮಾಡಿದ್ರು. ಮತ್ತೆ ಕಾನೂನಾತ್ಮಕವೂ ಕೂಡ ತಮ್ಮ ಏನು ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮುಂದುವರ್ಸ್ಕೊಂಡು ಬಂದಿದ್ರು. ಅದರ ಪರಿಣಾಮವಾಗಿ ಸುಮಾರು 200 ಎಕರೆ ಜಮೀನನ್ನ ಈಗಾಗಲೇ ಸರ್ಕಾರಿ ಏನು ಜಮೀನು ಅಂತೇಳಿ ಈಗಾಗಲೇ ತನಿಖಾ ತಂಡ ಗುರುತು ಮಾಡಿ ಅದನ್ನ ವಾಪಸ್ ಪಡೀಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ನಡುವೆ ಅವರಿಗೆ ಭೂಗಳ್ಳರಿಂದ ಸಾಕಷ್ಟು ಬೆದರಿಕೆ ಕೂಡ ಬಂದಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಸ್ವತಃ ಶಾಸಕರಾಗಿರ್ತಕ್ಕಂಥ PM ನರೇಂದ್ರ ಸ್ವಾಮಿ ಅವರೇ ಸಭೆಯಲ್ಲಿ ಬಹಿರಂಗ ಪಡಿಸಿರ್ತಕ್ಕಂಥದ್ದು.
ನಿನ್ನೆ ಅಷ್ಟೇ ಮಂಡ್ಯದ ಜಿಲ್ಲಾ ಪಂಚಾಯತಿ ಕಾವೇರಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಕೂಡ ನಡೆದಿತ್ತು. ಸಚಿವರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಸ್ಥಳೀಯ ಜಿಲ್ಲೆಯ ಶಾಸಕರು ಮತ್ತೆ ಅಧಿಕಾರಿ ವರ್ಗ ಇದ್ದಂತ ಈ ಒಂದು ಸಭೆನಲ್ಲೇ ಈ ಒಂದು ಮಾಹಿತಿಯನ್ನ ಕೂಡ ಶಾಸಕ ನರೇಂದ್ರ ಸ್ವಾಮಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ನನಗೆ ಹೊಗೆ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಶಾಸಕರಿಗೆ ಈ ಒಂದು ರಾಜ್ಯದಲ್ಲಿ ರಕ್ಷಣೆ ಇಲ್ವಾ, ಅಂದ್ರೆ ಅವರಿಗೆ ಒಂದು ಜೀವ ಬೆದರಿಕೆ ಈ ಮಟ್ಟಿಗೆ ಬರ್ತಿದ್ಯಾ ಅನ್ನೋ ಒಂದು ಚರ್ಚೆ ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ವಿಪಕ್ಷಗಳು ಕೂಡ ರಾಜ್ಯ ಸರ್ಕಾರದ ಆಡಳಿತದ ಬಗ್ಗೆ ಮತ್ತೆ ರಾಜ್ಯದಲ್ಲಿ ಕೆಟ್ಟಿರ್ತಕ್ಕಂಥ ಕಾನೂನು ದುರವಸ್ಥೆ ಬಗ್ಗೆ ಸಾಕಷ್ಟು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ಇದರ ನಡುವೆನೆ ನರೇಂದ್ರ ಸ್ವಾಮಿ ಅವರು ಕೂಡ ತಮಗೆ ಜೀವ ಬೆದರಿಕೆ ಇದೆ, ಭೂಗಳರು ತಮ್ಮ ಪ್ರಬಲವನ್ನ ಈ ರೀತಿ ಮೀರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಭೆಯಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಿರ್ತಕ್ಕಂಥ ಹಿನ್ನೆಲೆ ಅದು ರೆಕಾರ್ಡ್ ಕೂಡ ಆಗಿರ್ತಕ್ಕಂಥದ್ದು. ಮುಂದೆ ಈ ಜಿಲ್ಲಾಡಳಿತ ಆಗಬಹುದು ಮತ್ತೆ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಸರ್ಕಾರ ಯಾವ ರೀತಿ ಅವರಿಗೆ ರಕ್ಷಣೆಯನ್ನ ಕೊಡುತ್ತೆ, ಈ ಒಂದು ಭೂಗಳ್ಳರ ವಿರುದ್ಧವಾಗಿ ಏನೆಲ್ಲ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಪ್ರಕರಣವನ್ನ ಶಾಸಕ ನರೇಂದ್ರ ಸ್ವಾಮಿ ಅವರು ನಾನು ಹೋರಾಟವನ್ನ ಮುಂದುವರಿಸ್ತೇನೆ, ಆದ್ರೆ ಕೆಲವೊಂದು ದಾಖಲೆಗಳು ಕೂಡ ನನ್ನ ಹತ್ರ ಇದಾವೆ, ಅದೆಲ್ಲವನ್ನು ಕೂಡ ನಾನು ಸಂಬಂಧಪಟ್ಟ ಸಂದರ್ಭದಲ್ಲಿ ಅಂದ್ರೆ ಸಂದರ್ಭ ಬಂದಾಗ ನಾನು ಅದನ್ನ ಬಹಿರಂಗ ಪಡಿಸ್ತೇನೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ನೀತಿ. ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. 4 ಎಕರೆ ಹೆಂಗ್ ಬಂತು ಅಂತ ನೋಡಿದ್ರೆ ಅದನ್ನ